ಇನ್ನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸಿದರು. ಅಂದರೆ ಕರ್ನಾಟಕ ಕಾಂಗ್ರೆಸ್ ಏನಿದೆ ಸರ್ಕಾರ ಕಂಪ್ಲೀಟ್ ಆಗಿ ದಿವಾಳಿ ಆಗಿಬಿಟ್ಟಿದೆ ಗ್ಯಾರಂಟಿಗಳಿಂದಾಗಿ ಅಂತೇಳಿ. ಯಾಕಂದರೆ ಬಜೆಟ್ನಲ್ಲಿ ಕರ್ನಾಟಕದ ನಿರೀಕ್ಷೆಗಳು ಎಲ್ಲ ಹುಸಿ ಆಯಿತು. ಜನಸಾಮಾನ್ಯರು ಕೂಡ ಬಹಳ ಭರವಸೆ ಇಟ್ಕೊಂಡಿದ್ರು. ಕರ್ನಾಟಕಕ್ಕೆ ನಯಾ ಪೈಸೆ ಇಲ್ಲ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಅಂಥೇಳಿ ಸಹಜವಾದಂಥ ಆಕ್ರೋಶಭರಿತ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ನಿರ್ಮಲಾ ಸೀತಾರಾಮನ್ ಅವರು ಈ ವಿಚಾರ ಏನು ಹೇಳ್ತಾ ಇದ್ದಾರೆ, ಈ ವಿಚಾರ ಏನು ಹೇಳಿದ್ದಾರೆ, ಪದೇ ಪದೇ ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಏನೇ ಒಂದು ಪ್ರಶ್ನೆ ಮಾಡಿದರು, ನಮ್ಮ ಪರಿಹಾರ ನಮಗೆ ಬಂದಿಲ್ಲ, ನಮ್ಮ ತೆರಿಗೆ ಪಾಲು ನಮಗೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡೋಗೂ ಕೂಡ ಹಾಗಿಲ್ಲ ಅಂಥ ಪರಿಸ್ಥಿತಿ ಈಗ ಬಂದೊದಗಿಬಿಟ್ಟಿದೆ ಕರ್ನಾಟಕಕ್ಕೆ. ಇನ್ನು ಕಾಂಗ್ರೆಸ್ ನಾಯಕರು ಸುಮ್ಮನೆ ಕೊಡ್ತಾರಾ? ಒಬ್ಬರಾದ ಮೇಲೆ ಒಬ್ಬರು ಕೌಂಟ್ರ್ಗಳನ್ನು ಕೊಡ್ತಾನೆ ಇದ್ದಾರೆ. ಅಲ್ಲ ರೀ, ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕವನ್ನು ಯಾಕೆ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ? ನಮ್ಮ ಪಾಲು ಎಷ್ಟಿದೆ, GST ಪಾಲು ಅಥವಾ ಓವರಾಲ್ ತೆರಿಗೆ ಪಾಲು ಎಷ್ಟು ವಾಪಸ್ ಕೊಟ್ಟಿದ್ದೀರಿ ನೀವು ನಮಗೆ? ಜೊತೆಗೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೇನು ಕೊಡುಗೆ ಕೊಟ್ರಿ ನಿರ್ಮಲಾ ಅವರೇ, ಮೊದಲು ಅದನ್ನು ನೀವು ಬಹಿರಂಗಪಡಿಸಿ ಅಂಥೇಳಿ. ಹೀಗೆ MB ಪಾಟೀಲು, DK ಶಿವಕುಮಾರ್ ಸೇರಿದಂತೆ ಪರಮೇಶ್ವರು, ಮಧು ಬಂಗಾರಪ್ಪ ಎಲ್ಲರೂ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರ ಈ ಒಂದು ಹೇಳಿಕೆಗೆ ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೋಡಿ, ಕೇಂದ್ರ ಎಷ್ಟು ಸಾಲ ಮಾಡಿದೆ ಅದನ್ನು ಕೂಡ ಬಹಿರಂಗವಾಗಿ ಹೇಳಬೇಕಲ್ಲ ನೀವು. ಬರೀ ಕರ್ನಾಟಕದ ಸರ್ಕಾರ ಕಡೆ ಬೊಟ್ಟು ಮಾಡಿ ತೋರಿಸ್ತೀರಿ? ರಾಜ್ಯಕ್ಕೆ ನೀವು ಏನು ಕೊಟ್ಟಿದ್ದೀರಿ ಅದನ್ನು ಮೊದಲು ಪ್ರಸ್ತಾಪ ಮಾಡಿ ಅಂಥೇಳಿ ಸವಾಲುಗಳ ಮೇಲೆ ಸವಾಲುಗಳನ್ನು ಈಗ ಹಾಕ್ತಾ ಇದ್ದಾರೆ. ನೋಡಿ, ಈಗ ತೆರಿಗೆ ಪಾಲು ಬಗ್ಗೆ ನಿಮಗೇನಾದರೂ ಆಕ್ರೋಶ ಇದ್ದರೆ ಅಥವಾ ವಿರೋಧ ಇದ್ದರೆ ನೀವು ಆಯೋಗಕ್ಕೆ ಹೋಗಿ ಅನ್ನುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗಾಗಿಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಈ ಜಟಾಪಟಿಗಳು ಎಲ್ಲ ಹಾಗೆ ಮುಂದುವರಿತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.